ರಕ್ತದಾನ ಮಹಾದಾನವಾಗಿದ್ದು ಮನುಷ್ಯನ ದೇಹದ ಹೊರಗೆ ಒಂದೇ ಒಂದು ಹನಿ ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ವಕೀಲ ನಾಗೇಂದ್ರ ನಾಯ್ಕ್ ಅಭಿಪ್ರಾಯಪಟ್ಟರು. ತಾಲೂಕಿನ ಕುದುರೆಬೀರಪ್ಪ ಸಭಾಭವನದಲ್ಲಿ ಭಾನುವಾರ ಶ್ರೀ ಕುದುರೆಬೀರಪ್ಪ ಹಾಗೂ ಮುಖ್ಯಪ್ರಾಣ ಹನುಮಂತ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್, ಶ್ರೀ ಕುದುರೆಬೀರಪ್ಪ ಯುವಕ ಸಂಘ, ಶ್ರೀ ಕುದುರೆಬೀರಪ್ಪ ಮಹಿಳಾ ಮಂಡಳ, ರಕ್ತನಿಧಿ ಕೇಂದ್ರ, ಜಿಲ್ಲಾ ಆಸ್ಪತ್ರೆ ಉಡುಪಿ ಮತ್ತು ತಾಲೂಕಾ ಆಸ್ಪತ್ರೆ ಭಟ್ಕಳ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಕ್ತಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಒಬ್ಬರು ದಾನ ಮಾಡಿದಾಗ ಮಾತ್ರ ಇನ್ನೊಬ್ಬರಿಗೆ ರಕ್ತ ಲಭ್ಯವಾಗುತ್ತದೆ. ರಕ್ತದಾನದ ಕುರಿತು ಸಾಮಾನ್ಯ ಜನರಲ್ಲಿ ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ನುರಿತ ವೈದ್ಯರು ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದರು. ಯಾವುದೇ ರಿಸರ್ಚ್ ಮಾಡಿ ಪ್ರೊಡಕ್ಷನ್ ಮಾಡೋಕ್ಕಾಗದಿರೋ ಒಂದೇ ಐಟಮ್ ಅಂದ್ರೆ ಇದು ಒಬ್ಬ ವ್ಯಕ್ತಿ ದಾನ ಮಾಡಿದ್ರೆ ಮಾತ್ರ ಇನ್ನೊಬ್ಬರಿಗೆ ಬದುಕಲಿಕ್ಕೆ ಸಾಧ್ಯ. ಇದು ನೀವು ಎಷ್ಟು ಕೋಟಿ ಕೊಡ್ತೀವಿ ಅಂತ ಒಂದು ಕಣ ಬ್ಲಡ್ ಅನ್ನು ಕೂಡ ನಿಮ್ಮ ಮನುಷ್ಯನ ದೇಹ ಬಿಟ್ಟು ಹೊರಗಡೆ ಜನರೇಟ್ ಮಾಡೋಕ್ಕಾಗಲ್ಲ. ತಾಲೂಕಾ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಮಾತನಾಡಿ, ರಕ್ತದಾನದಿಂದ ಹೃದ್ರೋಗ, ಪಾರ್ಶ್ವವಾಯು ಸೇರಿದಂತೆ ಹಲವು ಕಾಯಿಲೆಗಳಿಂದ ದೂರವಿರಲು ಸಹಾಯಕವಾಗುತ್ತದೆ. ಇಂತಹ ಶಿಬಿರಗಳಿಗೆ ಸಾರ್ವಜನಿಕರ ಸಹಕಾರ ದೊರೆತರೆ ಅನೇಕ ಜೀವಗಳನ್ನು ರಕ್ಷಿಸಬಹುದಾಗಿದೆ ಎಂದರು. ರಕ್ತದಾನ ಎಂಬುದು ಒಂದು ಮಹತ್ವದ ದಾನವಾಗಿರುತ್ತದೆ. ಪ್ರತಿಯೊಬ್ಬರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಡೆಯುವಂತಹ ಒಂದು ದಾನವಾಗಿರುತ್ತದೆ. ಇದರಿಂದ ತುಂಬಾ ಜೀವಗಳನ್ನು ಉಳಿಸುವಂತಹ ಸಾಧ್ಯತೆಗಳಿರುತ್ತದೆ. ಸೊ ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ಒಂದು ಘೋಷಣೆ ಇದೆ. ಸೊ ಇದಕ್ಕೆ ಯಾಕೆಂತ ಹೇಳಿದ್ರೆ, ನಮ್ಮ ರಕ್ತದಾನದಿಂದ ಒಂದು ರಕ್ತದ ಚೀಲದಿಂದ ಯಾರಿಗಾದ್ರೂ ಒಬ್ಬರಿಗೆ ಒಂದು ಆಶಾಕಿರಣವಾಗಬಹುದು. ಸೊ ರಕ್ತದಾನದಿಂದ ಹೃದಯದ ಆರೋಗ್ಯ ಹೆಚ್ಚಾಗ್ತದೆ, ಮತ್ತೆ ಹೊಸ ರಕ್ತ ಕಣಗಳು ಉತ್ಪತ್ತಿ ಆಗ್ತದೆ ದಾನ ಮಾಡಿದ ನಂತರ. ಮತ್ತೆ ಒಟ್ಟಾರೆಯಾಗಿ ಈ ದಿನದಲ್ಲಿ ಯಾರು ದಾನಿಗಳಿರ್ತಾರೆ ಅವರಿಗೆ ಒಂದು ಆರೋಗ್ಯ ತಪಾಸಣೆ ಕೂಡ ಆಗ್ತದೆ. ಅಧ್ಯಕ್ಷತೆ ವಹಿಸಿದ್ದ ದೇವಸ್ಥಾನ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಶಂಕರ್ ನಾಯ್ಕ್ ಮಾತನಾಡಿ, ರಕ್ತದಾನ ಶಿಬಿರ ಏರ್ಪಡಿಸುವುದು ಪುಣ್ಯದ ಕಾರ್ಯವಾಗಿದ್ದು ಇದರಿಂದ ಅನೇಕ ಬಡ ರೋಗಿಗಳಿಗೆ ಜೀವದಾನ ಸಿಗುತ್ತದೆ ಎಂದರು. ಇದು ನಮಗೆ ಒಂದು ಪುಣ್ಯದ ಕೆಲಸ ಅಂತ ಹೇಳ್ತೀನಿ. ಯಾಕೆಂದ್ರೆ ಎಷ್ಟೋ ಜನ ಬಡವರಿಗೆ ಇದರಿಂದ ಹೆಲ್ಪ್ ಆಗ್ತದೆ. ಎಷ್ಟೋ ಜನರಿಗೆ ಇದು ಅರುಣ್ ಕುಮಾರ್ ಸರ್ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ನಾನು ಸಹ ತಾಲೂಕು ಆಸ್ಪತ್ರೆಯಲ್ಲಿ ಕೆಲವೊಂದು ಕೆಲಸ ಮಾಡಿದ್ದೇನೆ. ಅವ್ರ ಬಗ್ಗೆ ಗೊತ್ತುಂಟು, ಅವ್ರ ಕೆಲಸದ ಬಗ್ಗೆ ನಾವು ತುಂಬಾ ಗೊತ್ತುಂಟು. ನಮ್ಮ ತಾಲೂಕಿನ ಒಂದು ಮಾಡಿಕೆ ಅಂತ ಹೇಳೋದು ತಪ್ಪಾಗಲ್ಲ. ಯಾಕೆಂದ್ರೆ ನಾವೆಲ್ಲ ಪುಣ್ಯವಂತರು. ಅವರು ದಯಕ್ಕೆ ಇರುವುದಿಲ್ಲ. ಪ್ರತಿಯೊಂದು ನಾನು ಒಂದೇ ಸಲ ಇನ್ವಿಟೇಷನ್ ಕೊಡು ಬಂದ ಸಹ ಅವರಿಗೆ ಟೈಮ್ ಇಲ್ಲ, ಆಪರೇಷನ್ ಮಾಡ್ತಾ ಇದ್ದಾರೆ. ಆದರೂ ಸಹ ವಾಪಸ್ ನಮ್ಮ ಉಳಿಸ್ಕೊಂಡು ಚಂದ ರೀತಿಯಲ್ಲಿ ಮಾತಾಡ್ಕೊಳ್ತಿದ್ದಾರೆ ಸರ್. ನಿಮಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ಭಟ್ಕಳ ನಾಮಧಾರಿ ಅಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷ ಎಂಆರ್ ನಾಯ್ಕ್, ರಕ್ತನಿಧಿ ಕೇಂದ್ರ, ಜಿಲ್ಲಾ ಆಸ್ಪತ್ರೆ ಉಡುಪಿ ವೈದ್ಯಾಧಿಕಾರಿ ಡಾಕ್ಟರ್ ಮೀನಾ ಕುಮಾರಿ ಹಾಗೂ ವೆಂಕಟೇಶ್ ನಾಯ್ಕ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾವುಡ, ಯುವಕ ಸಂಘದ ಅಧ್ಯಕ್ಷ ಜೀವನ್ ನಾಯ್ಕ್, ಮಹಿಳಾ ಮಂಡಳದ ಅಧ್ಯಕ್ಷೆ ಶೀತಲಾ ಮುಕುಂದ ನಾಯ್ಕ್, ಕುಂದಾಪುರ ಆರೋಗ್ಯ ನಿರೀಕ್ಷಕ ರಾಘವೇಂದ್ರ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಿಂಚನಾ ಈಶ್ವರ ನಾಯ್ಕ್ ಪ್ರಾರ್ಥಿಸಿದರು. ಪದ್ಮಾ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು.